ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಬ್ಯಾಕಲ್ಲಿ ಇದು ಶೋಲ್ಡರ್ ಡ್ರಾಪ್ ಆಗ್ತಿರೋದು, ಇದು ಶೋಲ್ಡರ್ ಡ್ರಾಪ್ ಕೂಡ ಆಗ್ತಿದೆ. ಹಾಗೆಯೇ ಇಲ್ಲಿ ನೀವು ಕೇಳ್ತಾ ಇದ್ರಿ ಅಲ್ವಾ, ಬ್ಯಾಕಲ್ಲಿ ರಿಂಕಲ್ಸ್ ಕೂಡ ಬರ್ತಾ ಇದೆ. ಸೊ ಈ ರೀತಿ ಬ್ಲೌಸ್ನೇನಾದರೂ ಅಳತೆಗೆ ಕೊಟ್ಟಾಗ ನಾವು ಅದನ್ನು ಹೇಗೆ ಸರಿ ಮಾಡಿ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ಫಸ್ಟು ಒಂದು ಸಾದಾ ಬ್ಲೌಸ್ನ ಸ್ಟಿಚ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಸಾದಾ ಬ್ಲೌಸ್ನ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ನಾನು ಏನು ಚೇಂಜಸ್ನ ಮಾಡ್ತೀನಿ ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇದು ಬಂದು ಎಷ್ಟು ಎದೆ ಸುತ್ತಳತೆ ಬ್ಲೌಸ್ ಅಂದ್ಬಿಟ್ಟು ಫಸ್ಟ್ ತೋರಿಸ್ಕೊಟ್ಬಿಡ್ತೀನಿ. ಆ ಎದೆ ಸುತ್ತಳತೆ ತಕ್ಕಂತೆ ನಾವು ಹಾರ್ಮೋಲ್ ಏನಾದರೂ ಇಟ್ಕೊಳ್ತು ಅಂತಂದರೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೋಡಿ, ಫಸ್ಟ್ ಈ ರೀತಿ ನೋಡ್ಕೊಳ್ಳಿ. ಎದೆ ಸುತ್ತಳತೆನ ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಂಡು ನೋಡ್ಕೊಳ್ಳಿ. 9.5 ಇಂಚ್ ಬರ್ತಾಯಿದೆ. 9.5 ಇಂಚು ಅಂತಂದರೆ ಇದು 38 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ಇದು ಬಂದು ಸಾದಾ ಬ್ಲೌಸ್ ಆಗಿರೋದ್ರಿಂದ ನಾನು 9.5ಗೆ ನೋಡಿ 2.5 ಇಂಚನ್ನ ಆ್ಯಡ್ ಮಾಡಿ 12 ಇಂಚನ್ನ ತೊಗೊಂಡಿದ್ದೀನಿ. ಕೆಲವೊಂದನ್ನು 3 ಇಂಚ್ ತೊಗೋತೀನಿ. ಸಾದಾ ಬ್ಲೌಸ್ನ 2 ಇಂಚು ಜಾಸ್ತಿನೇ 2 ಇಂಚ್ ತೊಗೋತೀನಿ ಅಷ್ಟೇ. ಯಾಕಂತಂದರೆ ಸಾದಾ ಬ್ಲೌಸ್ ಅನ್ನೋದು ಪೀಸ್ ಲೆಕ್ಕದಲ್ಲಿ ಕೊಟ್ಟಿರ್ತಾರೆ ಅಲ್ವಾ, ಅದು ಸ್ವಲ್ಪ ಕಡಿಮೆ ಕೊಟ್ಟಿರ್ತಾರೆ. ಹಾಗಾಗಿ ಸ್ವಲ್ಪ ಕಡಿಮೆನ ತೊಗೊಳ್ತೀನಿ. ಫಸ್ಟು ಬ್ಯಾಕ್ ಪಾರ್ಟ್ನ ತೋರಿಸ್ಕೊಡ್ತೀನಿ, ಅದಾದಮೇಲೆ ನಾನು ಫ್ರಂಟ್ ಪಾರ್ಟ್ನ ತೋರಿಸ್ಕೊಡ್ತೀನಿ. 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಇಲ್ಲಿ ನಾವು ಮಡಿಸಿ ಫೋಲ್ಡಿಂಗ್ ಮಾಡಬೇಕಲ್ವ, ಅಲ್ಲಿ ಎಮ್ಮಿಂಗ್ ಕೂಡ ಮಾಡ್ಕೋಬೋದು, ಇಲ್ಲಾಂತಂದರೆ ಹೊಲಿಗೆ ಹಾಕ್ತೀರಂದರೆ ಹೊಲಿಗೆ ಕೂಡ ಹಾಕೋಬೋದು. ಸೊ ನಾನು ಹೊಲಿಗೆನ ಹಾಕ್ತೀನಿ. ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಬಟ್ ಇದರಲ್ಲೇ ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ. ಫಸ್ಟು ನಾನು ಕಟಿಂಗ್ ವಿಡಿಯೋನ ತೋರಿಸ್ಕೊಟ್ಬಿಡ್ತೀನಿ, ಅದಾದ ನಂತರ ಸ್ಟಿಚಿಂಗ್ ವಿಡಿಯೋನ ತೋರಿಸ್ತೀನಿ. ಹಾಗೆಯೇ ಬ್ಲೌಸಿನ ಪೂರ್ಣ ಉದ್ದ ಎಷ್ಟಿದೆ ಅಂತ ನೋಡ್ಕೋಬೇಕು. ಹೀಗೆ ಬ್ಲೌಸ್ನ ಬ್ಯಾಕ್ ಪಾರ್ಟಲ್ಲಿ ಹೀಗೆ ಇಟ್ಕೊಂಡು ನೋಡಿ, ಬ್ಲೌಸ್ದು ಬ್ಯಾಕ್ ಪಾರ್ಟಲ್ಲಿ ಈ ರೀತಿ ಇಟ್ಕೊಂಡು ಬ್ಯಾಕ್ ಡಾಟ್ ಇರುತ್ತೆ ಅಲ್ವಾ, ಅಲ್ಲಿಂದ ಈ ರೀತಿ ಭುಜದವರೆಗೂ ಕೂಡ ಈ ರೀತಿ ಇಟ್ಕೊಂಡು ಹೀಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಸೊ ಎಕ್ಸ್ಟ್ರಾ 1/2 ಇಂಚು ಮಾರ್ಕ್ ಮಾಡ್ಕೋಬೇಕು. 1/2 ಇಂಚ್ ಏನಕ್ಕೆ ಅಂತಂದರೆ ನಮಗೆ ಭುಜ ಅಟ್ಯಾಚ್ ಮಾಡೋದಕ್ಕೆ. ಸೊ ಇದು ನಿಮಗೆ ಗೊತ್ತಾಯ್ತಲ್ವಾ ಹೇಗೆ ತಗೋಬೇಕು ಅನ್ನೋದು. ಕೆಲವೊಬ್ಬರು ಇದನ್ನು ಕೂಡ ಕಮೆಂಟ್ ಮಾಡಿದ್ರಿ. ಸೊ ಹಾಗಾಗಿ ನಾನು ಅದನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ. 1/2 ಇಂಚು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಭುಜ ಅಟ್ಯಾಚ್ ಮಾಡೋದಕ್ಕೆ ತೊಗೊಂಡಿದ್ದೀನಿ. ಸೊ ಇದು ಬಂದು 38 ಎದೆ ಸುತ್ತಳತೆ ಬ್ಲೌಸ್ ಆಗಿರೋದ್ರಿಂದ ನಾನು ನೆಕ್ ವಿಡ್ತ್ ಬಂದು 2.25 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಭುಜ ಬಂದು 3.5 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಭುಜನ ಅಗಲ ಇಟ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಇಲ್ಲಿ ನಮಗೆ ಮಡಚಿ ಪೈಪಿಂಗು ಕೂಡ ಹೋಗುತ್ತೆ, ಹಾಗೆಯೇ ಇಲ್ಲೂ ಕೂಡ 1/2 ಇಂಚ್ ಹೋಗುತ್ತೆ, ಇನ್ನು 3 ಇಂಚು ಉಳ್ಕೊಳ್ಳುತ್ತೆ. ಹಾಗಾಗಿ 3.5 ಇಂಚನ್ನ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಆರ್ಮೋಲ್ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡು ಬಿಡೋಣ. ಇಲ್ಲಿ ಬ್ಯಾಕಲ್ಲಿ ರಿಂಕಲ್ಸ್ ಬರ್ತಾ ಇರೋದ್ರಿಂದ ಇದೆಲ್ಲ ಕೂಡ ಚೆಸ್ಟು ಅದೆಲ್ಲ ಕೂಡ ಸರಿಯಾಗಿದೆ. ಬಟ್ ಬ್ಯಾಂಕಲ್ಲಿ ಮಾತ್ರ ರಿಂಕಲ್ಸ್ ಬರ್ತಾಯಿದೆ, ಹಾಗೆ ಶೋಲ್ಡರ್ ಡ್ರಾಪ್ ಆಗ್ತಿದೆ. ಇದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ನಮಗೆ ಆರ್ಮೋಲ್ ಹತ್ರ ಕರೆಕ್ಟಾಗಿ ಕುತ್ಕೋಬೇಕು. ಯಾವುದೇ ಒಂದು ಬ್ಲೌಸ್ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತಂದರೆ ಅಲ್ಲಿ ಆರ್ಮೋಲ್ ಅನ್ನೋದು ಕರೆಕ್ಟಾಗಿ ಇಲ್ಲ ಅಂದರೆ ಮಾತ್ರ ಅದು ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಕರೆಕ್ಟಾಗಿ ಆರ್ಮೋಲ್ನ ಕಟ್ ಮಾಡ್ಕೋಬೇಕು. ಅದನ್ನು ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತಂದರೆ ಫಸ್ಟು ಆರ್ಮೋಲ್ ಇಲ್ಲಿ ಹೇಗೆ ಅಳತೆ ಇದೆ ಅಳತೆಯಲ್ಲಿ ಮಾರ್ಕ್ ಮಾಡ್ಕೊಂಡು ಬಿರೋಣ. ಅದರಲ್ಲಿ ನಾನು ಚೇಂಜಸ್ ಏನು ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ಟೈಟಾಗಿ ಎಳೆದಿಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋತೀನಿ. 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಗೊತ್ತಾಯ್ತಲ್ವ, ಫ್ರಂಟ್ ಪಾರ್ಟಲ್ಲಿ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಫ್ರಂಟ್ ಪಾರ್ಟಲ್ಲಿ ತೊಗೊಂಡು ಸೈಡಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಎಷ್ಟು ಬರ್ತಾಯಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, 5.5 ಇಂಚ್ ಬರ್ತಾಯಿದೆ. 5.5 ಇಂಚು ಬೇಡ, ಇದಕ್ಕೆ ನಾನು 6 ಇಂಚನ್ನ ತಗೋತಾ ಇದ್ದೀನಿ. ಹಾರ್ಮೋಲ್ ಬಂದು 6 ಇಂಚ್ ತಗೊಳ್ಳಿ. ಯಾಕಂತಂದರೆ ಹಾರ್ಮೋಲ್ ಕಡಿಮೆ ಆದ್ರೇ ನಮಗೆ ಶೋಲ್ಡರ್ ಡ್ರಾಪ್ ಕೂಡ ಆಗುತ್ತೆ, ಹಾಗೆಯೇ ಬ್ಯಾಕಲ್ಲಿ ಏನಾಗುತ್ತೆ ರಿಂಕಲ್ಸ್ ಕೂಡ ಬರುತ್ತೆ. ಇದಕ್ಕೆ ನಾನು 6 ಇಂಚು 1/2 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. 6 ಇಂಚನ್ನ ತಗೋತಾ ಇದ್ದೀನಿ. ಸೊ ಬ್ಯಾಕಲ್ಲಿ ಮಾತ್ರ, ಫ್ರಂಟಲ್ಲಿ ಯಾವುದೇ ರೀತಿ ಚೇಂಜಸ್ ಮಾಡ್ತಾಯಿಲ್ಲ. ಯಾಕಂತಂದರೆ ಫ್ರಂಟಲ್ಲಿ ಏನಕ್ಕೆ ಚೇಂಜಸ್ ಮಾಡ್ತಾಯಿಲ್ಲ ಅಂತಂದರೆ ಆಲ್ರೆಡಿ ನಮಗೆ ಫ್ರಂಟಲ್ಲಿ ಕರೆಕ್ಟಾಗಿದೆ. ಅದಕ್ಕೋಸ್ಕರ ನಿಮ್ಗೇನಾದರೂ ಬ್ಯಾಕಲ್ಲಿ ಮಾತ್ರ ರಿಂಕಲ್ಸ್ ಬಂದು ಫ್ರಂಟಲ್ಲಿ ಸರಿ ಇದೆ ಅಂದರೆ ಫ್ರಂಟಲ್ಲಿ 5.5ನೇ ತಗೊಳ್ಳಿ, ಬ್ಯಾಕಲ್ಲಿ ಈ ರೀತಿ ಜಾಸ್ತಿ ತಗೊಳ್ಳಿ. ಇದು ಶೋಲ್ಡರ್ ಡ್ರಾಪ್ ಕೂಡ ಆಗ್ತಾ ಇರೋದ್ರಿಂದ ನಾನು ಬ್ಯಾಕ್ ಪಾರ್ಟಲ್ಲಿ ಎಷ್ಟು ತಗೊಂಡೆ ಫ್ರಂಟಲ್ಲೂ ಕೂಡ ಅಷ್ಟೇ ತಗೊಳ್ತೀನಿ. ಸೊ 1 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಕೊಡ್ತಾಯಿದ್ದೀನಿ. ಸೊ ಇದನ್ನು ನಾನು ಸೈಡ್ ಫಿಟ್ಟಿಂಗ್ನ ಮಾರ್ಕ್ ಮಾಡ್ಕೋತಾ ಇಲ್ಲ. ಏನಕ್ಕೆ ಸೈಡ್ ಫಿಟ್ಟಿಂಗ್ ಮಾರ್ಕ್ ಮಾಡ್ಕೋತಾ ಇಲ್ಲ ಅಂತಂದರೆ, ಸೊ ಸುಮಾರು ಜನ ಕೇಳಿದ್ರಿ ಇಲ್ಲಿ ಸೈಡ್ ಫಿಟ್ಟಿಂಗ್ ಮಾರ್ಕ್ ಮಾಡಿಕೊಂಡು ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತಗೋಬೇಕು, ಹಾಗೇ ತಗೊಂಡ್ರಿ ಅಂತ ಎಲ್ಲ. ಅದಕ್ಕೇನು ಮಾಡ್ತಾಯಿದ್ದೀನಿ, ನಾನು ಯಾವುದೇ ರೀತಿ ಸೈಡ್ ಫಿಟ್ಟಿಂಗ್ದು ಮಾರ್ಕ್ ಮಾಡ್ಕೊಳ್ತಾ ಇಲ್ಲ. ಸೊ ಸ್ಟಿಚಿಂಗ್ ಮಾಡುವಾಗಲೇ ಹೇಗೆ ಸೈಡ್ ಫಿಟ್ಟಿಂಗ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ಇವಾಗ ಡೀಪ್ನ ಮಾರ್ಕ್ ಮಾಡ್ಕೋಬೇಕು. ಇದು ತುಂಬಾ ಸಾಫ್ಟ್ ಬಟ್ಟೆ ಆಗಿರೋದ್ರಿಂದ ನನಗೆ ಮಾರ್ಕ್ ಮಾಡ್ಕೋದಕ್ಕೂ ಕೂಡ ಕಷ್ಟ ಆಗ್ತಾಯಿದೆ ಅಷ್ಟೇ. ಕಾಟನ್ ಆಗಿದ್ದಿದ್ರೆ ಅಷ್ಟು ಇದಾಗ್ತಾ ಇರಲಿಲ್ಲ. ತುಂಬಾ ಸಾಫ್ಟ್ ಬಟ್ಟೆ ಇದು. ನೋಡಿ, ಬೆನ್ನಿನ ಹತ್ರ ಮಡಚಿ ಫೋಲ್ಡ್ ಮಾಡಿಬಿಟ್ಟು ಇಲ್ಲೇ ಮಾರ್ಕ್ ಮಾಡ್ಕೊಳ್ತೀನಿ.
1/4 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದು ಡೀಪ್ ಬಂದು ನೋಡಿ ನಿಮಗೆ 9.5 ಇಂಚು ಡೀಪ್ ಇದೆ. ಸೊ 9.5 ಇಂಚು ಡೀಪ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ. ಈ ಕಡೆ ಸೈಡ್ ಕೂಡ ಅಷ್ಟೇ ಸ್ಟ್ರೈಟೇನೆ ಹಾಕ್ಕೊಳ್ಳಿ, ಯಾಕಂತಂದರೆ ಡೀಪ್ ಜಾಸ್ತಿ ಇರೋದ್ರಿಂದ ನಾವು ಸ್ಟ್ರೈಟ್ ಹಾಕ್ಕೊಂಡ್ರು ಕೂಡ ನೋ ಪ್ರಾಬ್ಲಮ್, ಏನು ಕೂಡ ಆಗೋದಿಲ್ಲ. ಇಲ್ಲಿ ನಾನು 1/2 ಇಂಚು ಡೀಪ್ನ ಕಡಿಮೆ ಮಾಡ್ತಾಯಿದ್ದೀನಿ, ಯಾಕಂತಂದರೆ ಅವರು ಒಂದು 1/2 ಇಂಚು ಡೀಪ್ ಕಡಿಮೆ ಮಾಡೋದಕ್ಕೆ ಹೇಳಿರೋದ್ರಿಂದ ಒಂದು 1/2 ಇಂಚಷ್ಟು ಡೀಪ್ನ ಕಡಿಮೆ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟು ನಿಮಗೆ ಗೊತ್ತಾಯ್ತಲ್ವ, ಇದರಲ್ಲಿ ಏನೂ ಕೂಡ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡೋಣ. ಕಟಿಂಗ್ ಮಾಡಿ ತೆಗಿಲಿಲ್ಲ ಅಂತಂದರೆ ನಿಮಗೆ ಅರ್ಥ ಆಗೋದಿಲ್ಲ ಅಂದ್ಬಿಟ್ಟು ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡ್ತೀನಿ. ಅದಾದಮೇಲೆ ಇವಾಗ ಫ್ರಂಟ್ ಪಾರ್ಟ್ನ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲೂ ಕೂಡ ಅಷ್ಟೇ ತುಂಬಾ ಸಾಫ್ಟ್ ಬಟ್ಟೆ ಆಗಿರೋದ್ರಿಂದ ನಮಗೆ ಕಟಿಂಗ್ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಿದೆ. ಸ್ಟಿಚಿಂಗ್ ಮಾಡುವಾಗಲೂ ಕೂಡ ನಾನು ತೋರಿಸ್ಕೊಡ್ತೀನಿ ಕರೆಕ್ಟ್ ಬಂದಿದೆಯಾ ಇಲ್ವಾ. ಈ ಸ್ಟಾರ್ ಮಾಲಲ್ಲಿ ನಾನು ವೇರ್ ಮಾಡಿಸಿ ಕೂಡ ನೋಡ್ತೀನಿ, ಅವರು ಏನಾದರೂ ತಗೊಳ್ಳಿ ಅಂತಂದರೆ ಫೋಟೋ ತೆಗೆದು ತೋರಿಸ್ತೀನಿ ನಾನು ನಿಮಗೆ. ಸೊ ಇದಿಷ್ಟು ರೆಡಿ ಆಯ್ತಲ್ವಾ. ಇದಿಷ್ಟು ರೆಡಿ ಆದಮೇಲೆ ಇವಾಗ ಫ್ರಂಟ್ ಪಾರ್ಟ್ ಹೇಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಫ್ರಂಟ್ ಪಾರ್ಟಲ್ಲಿ ನಾವು ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ರೀತಿ ಫ್ರಂಟ್ ಪಾರ್ಟಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ ಅದೇ ರೀತಿ ಮಾರ್ಕ್ ಮಾಡಿಕೊಂಡು 6 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಹೇಳಿದೆ ಅಲ್ವಾ, ನಿಮ್ಗೇನಾದರೂ ಬ್ಯಾಕಲ್ಲಿ ರಿಂಕಲ್ಸ್ ಬಂದು ಫ್ರಂಟಲ್ಲಿ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಅಂತಂದರೆ ನೀವು ಬ್ಯಾಕಲ್ಲಿ ಒಂದು ಸ್ವಲ್ಪ ಜಾಸ್ತಿ ಮಾಡಿ, ಫ್ರಂಟಲ್ಲಿ ಏನು ಕೂಡ ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ. ಈ ಟಿಪ್ಸ್ನೂ ಕೂಡ ಒಂದು ಸಲ ಫಾಲೋ ಮಾಡಿ ನೋಡಿ, ಬ್ಲೌಸ್ ಕರೆಕ್ಟ್ ಬರ್ತಾ ಇಲ್ವಾ ಅಂತ ಕೂಡ. 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನೇ ಈ ರೀತಿ ರೌಂಡ್ ಶೇಪ್ ಕೊಡಿ. ಹಾಗೆಯೇ ಫ್ರಂಟ್ ಡೀಪ್ ಎಷ್ಟಿದೆ ಅಂತ ಒಂದು ಸಲ ನೋಡ್ಕೊಳ್ಳೋಣ. ನೋಡಿ ಅಳತೆ ಬ್ಲೌಸಲ್ಲಿ ಈ ರೀತಿ ಇಟ್ಕೊಂಡು ಫ್ರಂಟ್ ಡೀಪ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ತಗೋಬೋದು. ಸೊ ನಾನು ಆಲ್ಮೋಸ್ಟ್ ಅಲ್ಲಿ ಇದಕ್ಕೆ ಸಾದಾ ಬ್ಲೌಸ್ಗೆಲ್ಲ ರೌಂಡ್ ಶೇಪ್ನೇ ತಗೊಳ್ತೀನಿ, ಹಾಗಾಗಿ ರೌಂಡ್ ಶೇಪ್ನೇ ತಗೋತಾ ಇದ್ದೀನಿ. 6.25 ಇಂಚ್ ಬಂತು. ಸೊ 6.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ ಬ್ರಾಡಾಗಿ ಬೇಕಲ್ವ, ಅದಕ್ಕೋಸ್ಕರ ಇಲ್ಲಿ 2.25 ಇಂಚ್ ಇಟ್ಟಿದ್ವಿ. ಸೊ ಇಲ್ಲಿ ಬಂದು 2.25 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಈ ರೀತಿ ರೌಂಡ್ ಶೇಪ್ನ ಕೊಡಿ. ಸೊ ಇದಿಷ್ಟು ಆದಮೇಲೆ ಇವಾಗ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ತಗೊಳ್ಬೇಕು. ನೋಡಿ ಇರುತ್ತೆ, ಭುಜದ ಹತ್ರ ಇಟ್ಕೊಳ್ಳಿ. ಭುಜದ ಹತ್ರ ಇಟ್ಕೊಂಡು ಬೆಲ್ಟ್ ಪಟ್ಟಿ ನಾವು ಅಟ್ಯಾಚ್ ಮಾಡಿರ್ತೀವಿ ಅಲ್ವಾ, ಅಲ್ಲಿವರೆಗೂ ತಗೊಳ್ಳಿ. ಇನ್ನೇನು ಕೂಡ ಚೇಂಜಸ್ ಇಲ್ಲ. ಇವಾಗ ನಾರ್ಮಲಿ ಬ್ಲೌಸ್ ಯಾವ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀರಲ್ವ, ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಇನ್ನೇನು ಕೂಡ ಚೇಂಜಸ್ ಇಲ್ಲ. ಇಲ್ಲಿ ಮೇಯ್ನ್ ಚೇಂಜಸ್ ಮಾಡಬೇಕಾಗಿರೋದೆ ಹಾರ್ಮಲ್ ಹತ್ರ. ಅಲ್ಲಿ ಏನಾದರೂ ನೀವು ಕರೆಕ್ಟಾಗಿ ಚೇಂಜಸ್ ಮಾಡ್ತು ಅಂತಂದರೆ ನಿಮಗೆ ಬ್ಲೌಸ್ ಅನ್ನೋದು ಫಿಟ್ಟಿಂಗ್ ಕರೆಕ್ಟಾಗಿಯೇ ಬರುತ್ತೆ. ಸೊ ಹಾಗೆಯೇ ಉಕ್ಸ್ಪಟ್ಟಿಯಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಬಂದು ನಾವು 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತೀನಿ. ಉಕ್ಸ್ಪಟ್ಟಿ ಮತ್ತು ಬೆಲ್ಟ್ ಪಟ್ಟಿ ಹತ್ರ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದಿಷ್ಟು ಆದಮೇಲೆ ಇವಾಗ ಡಾಟ್ ಪಾಯಿಂಟ್ ಯಾವ ರೀತಿ ಮಾರ್ಕ್ ಮಾಡೋದು ಡಾಟ್ನ ಅಂತ ತೋರಿಸ್ಕೊಡ್ತೀನಿ. ಸೊ ಸುಮಾರು ಜನ ಕೇಳ್ತಾ ಇದ್ರಿ ಅಲ್ವಾ, ಎಲ್ಲ ಬ್ಲೌಸ್ಗೂ ಕೂಡ ಒಂದೇ ಡಾಟ್ನ ನಾವು ಮಾರ್ಕ್ ಮಾಡ್ಕೋಬೇಕಂತ. ಸೊ ಆ ರೀತಿ ಆಗೋದಿಲ್ಲ, ಯಾಕಂತಂದರೆ ಒಬ್ಬೊಬ್ರದ್ದು ಚೆಸ್ಟ್ ಮೆಸರ್ಮೆಂಟು ಒಂದೊಂದು ರೀತಿ ಇರುತ್ತೆ. ಸೊ ಹೇಗೆ ಅಂತಂದರೆ ಬ್ಲೌಸ್ನ ನೋಡಿದಾಗ ನೀವು ಇಲ್ಲಿ ಚೆಸ್ಟ್ ಮೆಸರ್ಮೆಂಟನ್ನ ನೋಡ್ಕೊಳ್ಳಿ. ಸೊ ಅಪ್ಪರ್ ಚೆಸ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಉಕ್ಸ್ಪಟ್ಟಿ ಕಡೆ ನೋಡ್ಕೊಳ್ಳಿ, ಕಾಜಾಪಟ್ಟಿ ಸೈಡ್ ಬೇಡ. ಉಕ್ಸ್ಪಟ್ಟಿ ಕಡೆ ನೋಡಿಕೊಂಡು ಈ ರೀತಿ ಅಲ್ಲೇನಾದರೂ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ಗಿಂತ ನಿಮಗೆ ಬಸ್ಟ್ ಸೈಜ್ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ನೀವು ಡಾಟ್ನ ಇಲ್ಲಿ ನೋಡಿ 9.25 ಇದೆ ಅಲ್ವಾ, ಇಲ್ಲಿ ಬಸ್ಟ್ ಸೈಜ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಬಸ್ಟ್ ಸೈಜ್ ಏನಾದರೂ 10 ಇಂಚ್ ಇತ್ತು, ಆ ರೀತಿ ಎಲ್ಲ ಇತ್ತು ಅಂತಂದರೆ ನೋಡಿ ಇದು ಬಂದು 10 ಇಂಚಿದೆ. ಸೊ ಇಲ್ಲೇನಾಗಿದೆ, 1/2 ಇಂಚು ಜಾಸ್ತಿ ಇರೋದ್ರಿಂದ ಏನು ಮಾಡಬೇಕು, ನಾವು ಕಪ್ಸ್ ಅನ್ನೋದನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು. ನೀವು ನಾರ್ಮಲಾಗಿ ಆ ಬ್ಲೌಸ್ಗೆ ಮಾಡ್ತಾ ಇರೋ ರೀತಿ ನಾರ್ಮಲ್ ಬ್ಲೌಸ್ಗೂ ಕೂಡ ಅದೇ ರೀತಿ ಕಟ್ ಮಾಡಿಕೊಂಡ್ರೆ, ತುಂಬ ಸಣ್ಣ ಇರೋರ್ಗೂ ಕೂಡ ಇದೇ ರೀತಿ ಬಸ್ಟ್ ಸೈಜ್ ಕಟ್ ಮಾಡ್ತು ಅಂತಂದರೆ ನಿಮಗೆ ಸೈಡ್ ಫಿಟ್ಟಿಂಗ್ ಮಾಡಿದಾಗ ಅಲ್ಲಿ ಲೂಸ್ ಆಗುತ್ತೆ. ಅದಕ್ಕೋಸ್ಕರ ಸೊ ಇದಂತೂ ಮೊದಲನೇ ಡಾಟ್ ಅಂತೂ ನೀವು ನೆಕ್ ವಿಡ್ತ್ ಎಷ್ಟು ತಗೊಂಡಿರ್ತೀರ ಅಲ್ವಾ, ಅದಕ್ಕಿಂತ 1/2 ಇಂಚು ಜಾಸ್ತಿ ಮಾಡಿ. ನೆಕ್ ವಿಡ್ತ್ ತಗೊಂಡಿರೋದಕ್ಕಿಂತ 1/2 ಇಂಚು ಜಾಸ್ತಿ ಮಾಡಿ. ಸೊ ಅದು ಮೊದಲನೇ ಡಾಟ್. ಹಾಗೆಯೇ ಭುಜದ ಮಧ್ಯದಿಂದ ತಗೊಳ್ಳಿ. ನೋಡಿ ಈ ರೀತಿ ಭುಜದ ಮಧ್ಯದಿಂದ ತಗೊಂಡು ಇಲ್ಲಿ ನಾವು ಒಂದು 2.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಕಡೆ 3/4 ಇಂಚು, ಹಾಗೆಯೇ ಈ ಕಡೆ 3/4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಇವೆರಡರ ವಿಡ್ತ್ ಎಷ್ಟಿರುತ್ತೆ ನೋಡ್ಕೊಳ್ಳಿ.
ವಿಡ್ತ್ 2 ಇಂಚ್ ಬಂದಿದೆ. ಸೊ 2 ಇಂಚ್ಗೊಂದು ಮಾರ್ಕ್ ಮಾಡಿಕೊಂಡು ಇದ್ರದ್ದು ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಯಾವ್ಯಾವ ಅಳತೆಗೆ ಯಾವ ರೀತಿ ನಾವು ಡಾಟ್ನ ಮಾರ್ಕ್ ಮಾಡ್ಕೋಬೇಕು ಅಂತ ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಇದನ್ನು ಕೂಡ ಈಗ ಕಟ್ ಮಾಡಿ ತೆಗೆಯೋಣ. ಸೊ ಇದ್ರದ್ದು ಸ್ಟಿಚಿಂಗ್ ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ ಅಲ್ವಾ, ಆವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ನೀವೇನಾದರೂ ಆರ್ಮೋಲ್ನ ಜಾಸ್ತಿ ಮಾಡ್ತಾ ಇದ್ದೀರಾ, ಆರ್ಮೋಲ್ ಜಾಸ್ತಿ ಮಾಡಬೇಕು ಅಂತ ಹೋದರೆ ಸ್ವಲ್ಪ ಭುಜನೂ ಕೂಡ ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲೇನು ಮಾಡ್ಬೋದು ಅಂತಂದರೆ ಶೋಲ್ಡರ್ ಡ್ರಾಪ್ ಅವಾಯ್ಡ್ ಆಗೋದಕ್ಕೆ ಒಂದು 1/4 ಇಂಚಷ್ಟು ಸ್ವಲ್ಪ ಕಟಿಂಗ್ ಮಾಡಿ ಈ ರೀತಿ ನೋಡಿ. ಹೀಗೆ ನಾನು ಇದರಲ್ಲಿ ಕಟಿಂಗ್ ಮಾಡಿದೆ ಅಲ್ವಾ, ಫ್ರಂಟಲ್ಲಿ ಮಾತ್ರ ಸಾಕು, ಬ್ಯಾಕಲ್ಲೇನು ಬೇಡ. ಫ್ರಂಟಲ್ಲಿ ಮಾತ್ರ ಈ ರೀತಿ ಒಂದು 1/4 ಇಂಚಷ್ಟು ಬಟ್ಟೆನ ಕಟಿಂಗ್ ಮಾಡಿ, ಇದರಿಂದನೂ ಕೂಡ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಅವಾಯ್ಡ್ ಆಗುತ್ತೆ. ಹಾಗೆಯೇ ಇಲ್ಲಿ ಉಳ್ಕೊಂಡಿರೋ ಅಂಥ ಪೀಸ್ನ ನಾವು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಯೂಸ್ ಮಾಡ್ಕೋಬೋದು. ಇದೆಲ್ಲ ಆದಮೇಲೆ ಇವಾಗ ಸ್ಲೀವ್ಸ್ ಕಟಿಂಗ್ ಹೇಗೆ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಎಷ್ಟು ಬಟ್ಟೆ ಉಳ್ಕೊಂಡಿದೆ ಅಲ್ವಾ, ಈ ಬಟ್ಟೆನ ಈ ರೀತಿ ಒಂದು ಫೋಲ್ಡ್ ಮಾಡ್ಕೊಳ್ಳಿ, ಹಾಗೆಯೇ ಇನ್ನೊಂದು ಫೋಲ್ಡ್ ಮಾಡಿ. ಸೊ ಹೀಗೆ ಕ್ಲೋಸ್ ಅನ್ನೋದು ನಮ್ಮ ಸೈಡ್ ಇರಬೇಕು, ಓಪನ್ ಅನ್ನೋದು ಆ ಕಡೆ ಸೈಡ್ ಇರಬೇಕು. ಆ ರೀತಿ ಅದನ್ನು ಫೋಲ್ಡಿಂಗ್ ಮಾಡಿಕೊಂಡು ಫಸ್ಟು ಒಂದು ಸಮನಾಗಿ ಕಟ್ ಮಾಡ್ಕೊಂಡ್ಬಿಡಿ. ಸೊ ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಇವಾಗ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಹೇಮಿಂಗ್ ಮಾಡಬೇಕಲ್ವ, ಅದಕ್ಕೋಸ್ಕರ 1.5 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸೊ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳಿ. ಇದಾದಮೇಲೆ ಅಳತೆ ಬ್ಲೌಸ್ನ ಇಟ್ಕೊಳ್ಳಿ. ಅಳತೆ ಬ್ಲೌಸ್ನ ಈ ರೀತಿ ಇಟ್ಕೊಂಡು ಇಲ್ಲಿ ಸ್ಲೀವ್ಸ್ನ ಚಿಕ್ಕದು ಮಾಡೋದಕ್ಕೆ ಹೇಳಿದ್ದಾರೆ. ಎಷ್ಟು ಉದ್ದ ಚಿಕ್ಕದು ಮಾಡಬೇಕು ಗೊತ್ತಾ, ನಾನು ಇಲ್ಲಿ ಸ್ಲೀವ್ಸ್ ಹತ್ರ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟು ಸ್ಲೀವ್ಸ್ನ ಚಿಕ್ಕದು ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಅದಕ್ಕೇನು ಮಾಡ್ತೀನಿ, ಅಷ್ಟು ಸ್ಲೀವ್ಸ್ನ ಚಿಕ್ಕದು ಮಾಡೋದಕ್ಕೆ ಹೇಳಿರೋದನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ತೀನಿ. ಸೊ ಅಲ್ಲಿ ಫೋಲ್ಡಿಂಗ್ ಮಾಡಿಬಿಟ್ಟು ಅದನ್ನು ಇವಾಗ ಬ್ಲೌಸ್ ಮೇಲ್ಗಡೆ ಇಟ್ಟು ಎಷ್ಟು ಚಿಕ್ಕದು ಮಾಡಬೇಕಲ್ವ ಅಷ್ಟನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಹೀಗೆ ಇಲ್ಲೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ಭುಜದ ಹತ್ರ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಇವಾಗ ಹಾರ್ಮಲ್ ಹತ್ರ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಇದು ಸ್ಲೀವ್ಸ್ದು ಶೇಪ್ ಕೊಡಿ. ಸ್ಲೀವ್ಸ್ದು ಶೇಪ್ ಕೊಡೋದು ಯಾರಿಗಾದರೂ ಗೊತ್ತಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಅದು ಸಪ್ರೇಟ್ ವೀಡಿಯೋ ಬೇಕು ಅಂತಂದರೆ ಮಾಡ್ತೀನಿ. ಯಾರಿಗೆಲ್ಲ ಬಿಗಿನರ್ಸ್ ಇದ್ದೀರಾ, ಸ್ಲೀವ್ಸ್ದು ಶೇಪ್ ಕೊಡೋದಕ್ಕೆ ಏನಾದರೂ ಬರೋದಿಲ್ಲ ಅಂತನ್ನೋರು ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ ಇದಿಷ್ಟು ಇವಾಗ ರೆಡಿ ಆಯ್ತಲ್ವ, ಇದರಲ್ಲಿ ಏನೂ ಕೂಡ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಹಾಗೆಯೇ ಇನ್ನು ಉಳ್ಕೊಂಡಿರೋ ಅಂಥ ಪೀಸಲ್ಲಿ ಬೆಲ್ಟ್ ಪಟ್ಟಿ ಮತ್ತು ಪೈಪಿಂಗ್ ಹಾಕೋದಕ್ಕೆ ಬಟ್ಟೆನ ಕಟ್ ಮಾಡಿಕೊಂಡ್ರೆ ಮುಗೀತು. ಸೊ ಇದಿಷ್ಟು ಇವತ್ತಿನ ಸಾದಾ ಬ್ಲೌಸ್ ಕಟಿಂಗ್ ಆಗಿರುತ್ತೆ. ಇದ್ರದ್ದು ಸ್ಟಿಚಿಂಗ್ ವೀಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ ನೋಡಿ. ಇವಾಗ ನಾನು ಯಾವುದೇ ಅಳತೆ ಇಲ್ಲದೆ ನಾನು ಬೆಲ್ಟ್ ಪಟ್ಟಿನ ಕಟ್ ಮಾಡಿಕೊಂಡೆ. ಯಾಕಂತಂದರೆ ನಾವು ಆಲ್ಮೋಸ್ಟ್ ಅಲ್ಲೂ ನಿಮಗೆ ಕಟಿಂಗ್ ಮಾಡ್ತಾ ಏನಾಗುತ್ತೆ ಅಂತಂದರೆ ಒಂದು ಬ್ಲೌಸ್ನ ನೋಡಿದ ತಕ್ಷಣ ಅದು ಎಷ್ಟಿದೆ ಬೆಲ್ಟ್ ಪಟ್ಟಿ ಹಾಗೆಯೇ ಎಷ್ಟು ಕಟ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಬಂದೇ ಬರುತ್ತೆ, ಗೊತ್ತೇ ಆಗುತ್ತೆ. ಸೊ ನೋಡಿ, ಇಲ್ಲಿಂದ 1/2 ಇಂಚು ಇಲ್ಲಿ ಜಾಯಿಂಟ್ಗೆ ಹೋಗುತ್ತೆ, 1/2 ಇಂಚ್ ಇಲ್ಲಿ ಜಾಯಿಂಟ್ಗೆ ಹೋಗುತ್ತೆ, ಇದು ಕೂಡ ಸರಿ ಇದೆ. ಹಾಗೆಯೇ ಈ ಬೆಲ್ಟ್ ಪಟ್ಟಿ ಮಧ್ಯದಲ್ಲಿ ತಗೊಳ್ತಾ ಇದ್ದೀನಿ. ಸೊ ಮಧ್ಯದಲ್ಲಿ ಈ ರೀತಿ ಇಟ್ಟು ನೋಡಿ ಮೇಲ್ಗಡೆಗೆ 1/2 ಇಂಚ್ ಹೋಗುತ್ತೆ, ಇಲ್ಲೂ ಕೂಡ 1/2 ಇಂಚ್ ಹೋಗುತ್ತೆ, ಇದು ಕೂಡ ಸರಿ ಇದೆ. ಹಾಗೆಯೇ ಲೆಂತ್ ನೋಡ್ಕೊಳ್ಬೇಕಲ್ವ ನೋಡಿ, ಇಲ್ಲಿಂದ ಎಕ್ಸ್ಟ್ರಾ ಸೀಮಿಂಗ್ ಲೈಸ್ಗೋಸ್ಕರ ಈ ರೀತಿ ಇಟ್ಕೊಳ್ಳಿ. ಇಷ್ಟು ಲೆಂತು ಕೂಡ ಇದೆ. ನೋಡಿದ್ರಲ್ವ ಯಾವುದೇ ರೀತಿ ಅಳತೆ ಇಲ್ಲದೆ ಯಾವ ರೀತಿ ಕಟ್ ಮಾಡ್ಕೋಬೋದು ಅಂತ. ನೀವು ಕೂಡ ಡೈಲಿ ಕಟ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಹಾಗೆಯೇ ಇಲ್ಲಿ ಉಳ್ಕೊಂಡಿರೋಂಥ ಪೀಸಲ್ಲಿ ನಾನು ಪೈಪಿಂಗ್ ಹಾಕೋದಕ್ಕೆ ಕಟ್ ಮಾಡ್ತೀನಿ. ಸೊ ನೀವು ಕೇಳಿದ್ರಿ ಅಲ್ವಾ, ಪೈಪಿಂಗ್ ಹಾಕೋದಕ್ಕೆ ನೀವು ಸ್ಟ್ರೈಟ್ ಪೀಸ್ ತಗೊಳ್ತೀರಾ ಅಥವಾ ಕ್ರಾಸಾಗಿ ಪೀಸ್ನ ತಗೋತೀರಾ ಅಂತ. ಸೊ ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ಕ್ರಾಸ್ ಪೀಸ್ ತಗೊಳ್ಳೋದಕ್ಕೆ ಹೋಗಬೇಡಿ. ಯಾಕಂತಂದರೆ ನಿಮಗೆ ಕ್ರಾಸಾಗಿ ಪೀಸ್ ತಗೊಂತು ಅಂತಂದರೆ ಅದು ಪೈಪಿಂಗ್ ನಿಮಗೆ ಫಿನಿಶಿಂಗ್ ಆಗಿ ಬರೋದಿಲ್ಲ. ನೀವು ಯಾವತ್ತೂ ಕೂಡ ಕ್ರಾಸಾಗಿ ತಗೊಳ್ಳೋದಕ್ಕೆ ಹೋಗಬೇಡಿ, ಸ್ಟ್ರೈಟೇನೆ ಪೈಪಿಂಗ್ನ ತಗೊಳ್ಳಿ. ಇಲ್ಲಿ ಬಂದು ನಾನು ಇದಕ್ಕೆ ಸಾದಾ ಬ್ಲೌಸ್ಗೆ ನಾನು ನೋಡ್ತೀನಿ, ಥ್ರೆಡ್ ಪೈಪಿಂಗ್ ಆದರೆ ಮಾಡ್ತೀನಿ. ನಾನು ಸ್ಟಿಚಿಂಗ್ ಮಾಡುವಾಗ ಡಿಸೈಡ್ ಮಾಡಿ ನಿಮಗೆ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.